ये ग्राफ मैपिंग के लिए डिवाइस है और इसके लिए जो केबल के थ्रू जो है इसका लाइनिंग ये रहा यहाँ से। ये भी बता दें कि वो आपके इसमें भी दोनों में आपके जो है भाई का जो साइट है उसमें भी वहाँ से ग्राफ निकाल रहा है। ये क्या कॉपर का किला है दिया है। उसके बाद फिर वहाँ से एक मिड रेंज में निकाला है। अब उसको स्क्रीन नहीं दिखाई दे रहा है, उन्होंने जो है इसलिए छाता लिया स्क्रीन पे सनलाइट के चलते। एक यहाँ पर जो है इस साइड से आपको साइड पे लास्ट पे एक पॉइंट अभी दिया गया है। ಈ ಪಾಯಿಂಟ್ ಏರಿಯಾ ಪೂರ್ತಿ ಹೌದಾ, ಅದೇ ಸಿಲ್ಟಿದೆ ಸ್ವಲ್ಪ, ಅದಕ್ಕೆ ಸಮಸ್ಯೆ ಆಗಿತ್ತು. ಸಪೋಸ್ ನಾಳೆ ದಿವಸ ಅವರು ಬೋರ್ವೆಲ್ ಮಾಡಿದ್ದಾರೆ, ಅದಕ್ಕೆ ನೀರು ಅಲ್ಲಿ ಹೋಗಿದೆ. 100 ಫೀಟಲ್ಲೆಲ್ಲ ಬಂದರೆ ಹಂಗೆ ಹೋಗ್ಬೇಕು, ನೀರು ಅದು ಇರಲ್ಲ. ಹೌದಾ, ತುಂಬ ಜಾಸ್ತಿ ದಿನ ಬರಲ್ಲ. ಅದಕ್ಕೆ ನಮಗೆ ಅಂದರೆ ಈಗ ಏರಿಯಾ ಇದು ಹೊಸದು, ಯಾರು 100 ಫೀಟಿಗೆಲ್ಲ ಬೋರ್ ಹಾಕಿ ನೀರು ತೆಗ್ದಿಲ್ಲ. ಈಗ ಅಕ್ಕಪಕ್ಕ ಎಲ್ಲ ಫುಲ್ಲು 100 ಫೀಟಿಗೆ ಹಾಕಿದ್ರೆ ನಮ್ಮದು ನೀರು ನಿಂತು ಹೋಗುತ್ತೆ. ಅಂದರೆ ಮೇಲೆ ಇರುತ್ತಲ್ಲ ನೀರು. ಅಲ್ಲ ಕರೆಕ್ಟ್. ನಾಳೆ ದಿವಸ ಈ ಕಡೆ ಬೋರ್ವೆಲ್ ಮಾಡಿದ್ದಾರೆ 100 ಫೀಟ್ ಆಯ್ತಾನ, 600 500 700 ಒಳಗೆ ಹೋಗಿದ್ರೆ ಪರವಾಗಿಲ್ಲ. ಇದು ಚೇಂಜ್ ಮಾಡಿದ್ದಾರೆ ಈ ಕಡೆ ಅಲ್ಲಿ ಅಲ್ಲಿ ಮಾರ್ಕೆಟ್ ಎಲ್ಲೋ ಆರಾಮ್ ಆರಾಮ್ ಈ ಮೀಟರಲ್ಲಿ ಇಲ್ಲಿ ಎಲ್ಲೋ ಮಾಡ್ತಿದ್ದಾನೆ ಎಲ್ಲಿ ಇದು ಎಲ್ಲೋ ಮಾಡ್ತೀವಿ. ವೈರ್ ಇದೆಯಲ್ಲ, ಎಲ್ಲೋ ಇದೆ ಅಲ್ಲಿ ಅಲ್ಲ ಸರ್ ಸಖತ್ತಾಗಿ ಆ ಕಡೆ. इसका पॉइंट जो है डिफरेंट पॉइंट पे डाला पे ಸರ್ ಹಾಂ ಸಾಕು. 100 ಫೀಟ್ ಒಳಗಡೆ ಮಣ್ಣು ಕಲ್ಲೈತೆ, ಸಖತ್ತೈತೆ, ಪರವಾಗಿಲ್ಲ. ನೀರು ಎಷ್ಟು ಬಂತು? 100 ಮೀಟ್ರಿಗೆ ಅಲ್ಲಿ 100 ಫೀಟಿಗೆ 100 ಫೀಟ್ಗೆ 4 ಇಂಚು 5 ಇಂಚ್ ಬಂತ? 4 ಇದೆ. ಅವರು ಬೋರ್ವೆಲ್ ಆಪರೇಟರ್ ಮಾಡಿದ್ರು 3 ಇಂಚು 4 ಇಂಚು. ನೀವು ಅಷ್ಟೇ ಸ್ಟಾಪ್ ಮಾಡಿದ್ರೆ ಮತ್ತೆ ಅದನ್ನು? ಇಲ್ಲ, ಬಿಟ್ಟು ವಾಪಸ್ ಇಡಿದ್ರು ಫೋರ್ಸ್. ಪಾನಿ ಫೋರ್ಸಿಗೆ ಬಿಟ್ಟು ಮೇಲೆ ಬರ್ತಿತ್ತು, ಕುರಿಯೋಕೆ ಡ್ರಿಲ್ ಮಾಡೋಕ್ಕಾಗಲ್ಲ ಆಗಲ್ಲ, ನೀರು ಜಾಸ್ತಿ ಇದೆ. ನೀರು ಜಾಸ್ತಿ ಆಯ್ತು. ತಿರ್ಗ ಅದು ಮಾಡಿದ್ರಾ? ಹಾಂ, ಈಗ ಅದು ನೀರಿದೆ, ಮೋಟ್ರ್ ಇಳಿಸಿ. ಇದಕ್ಕೆ ಮೋಟ್ರ್ ಹೋಗ್ತಿಲ್ವ ಇದಕ್ಕೂ? ಇಲ್ಲ, ಇವತ್ತು ಮೋಟ್ರ್ ಆಗಿದ್ದೀರಿಲ್ವಾ? ಹಾಂ, ಇದಕ್ಕೆ ಈ ಬೋರ್ವೆಲ್ಗೆ ಬೋರ್ಡ್ರಸ್ ಮುಚ್ಚಿಲ್ಲ ಅಲ್ಲ, ಇದು ಮುಚ್ಚೋಗಿದೆ ಅದು? ಇಲ್ಲ, ಮುಚ್ಚೋದಿಲ್ಲ. ಮೋಟ್ರ್ ಇಳಿಸಿಲ್ಲ. ನೀವು ಮೋಟ್ರ್ ಇಳಿಸಿದೆ, ನೀರು ಬರುತ್ತೆ ಇದರಲ್ಲಿ. 100 ಫೀಟಲ್ಲಿ ಇದೆಯಲ್ಲ ನೀರು. ನೀರು ಬರುತ್ತೆ. ನಮಗೆ ಸ್ವಲ್ಪ ಡೌಟ್ ಐತೆ ಫ್ಯೂಚರ್ಗೆ ಇನ್ನೊಂದು ಪಕ್ಕ ಮಾಡಿದಾರ. ಈಗ ಅದು ಯೂಸ್ ಮಾಡ್ಕೋಬೋದು ನೀವು, ಅದೇನಾಗೋದಿಲ್ಲ. ಅಲ್ಲಲ್ಲ, ಕನ್ಸ್ಟ್ರಕ್ಷನ್ಗೆ ಅದು ಡಿಸೈಡ್ ಮಾಡಿದಾರ.